ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವಂತಹ ಹಾಸ್ಟೆಲ್ ನೌಕರರು ಇದೀಗ ಸತತ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದರೂ ಕೂಡ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಕಾರ್ಮಿಕರ ಕಡೆ ತಿರುಗಿ ನೋಡದಿರುವುದು ಇದೀಗ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇದೀಗ ಕಾರ್ಮಿಕರು 12 ದಿನ ಸತತ ಹೋರಾಟವನ್ನು ಮಾಡಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಧರಣಿಯನ್ನು ಕುಂತಿರುವಂಥದ್ದು. 31,000 ಕನಿಷ್ಠ ವೇತನ ನೀಡುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಈಗ ಸಂಖ್ಯೆಯಲ್ಲಿ ಧರಣಿಯನ್ನು ನಡೆಸ್ತಿದ್ದಾರೆ. ಆದರೆ 12 ದಿನ ಕಳೆದರೂ ಕೂಡ ಈವರೆಗೂ ಜಿಲ್ಲಾಡಳಿತವಾಗಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಲಿ ಈ ಕಡೆ ಎಂಬ ಆರೋಪವನ್ನು ಮಾಡ್ತಿರುವಂಥದ್ದು. ಇದೀಗ ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಹೋರಾಟಗಾರರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತಾಯಿದ್ದೀನಿ. ಸರಿಗ ಸರ್ಕಾರ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ, ಏನು ರೆಸ್ಪಾನ್ಸ್ ಮಾಡಿಲ್ಲ. ಅಧಿಕಾರಿಗಳು ಮತ್ತು ನಮ್ಮ ಮಂತ್ರಿ ಮಾನ್ಯರನ್ನು ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ. ಅವರು ನಾವು ಮಂತ್ರಿಗಳ ಗಮನಕ್ಕೆ ತರಬೇಕು ಉಸ್ತುವಾರಿಗಂತ ಅವ್ರ ಮನೆಗೆ ಹೋಗಿ ಹೇಳಿದ್ವಿ. ಆದರೆ ಇಲ್ಲಿವರೆಗೆ ಯಾವುದೇ ಒಂದು ಪ್ರತಿಕ್ರಿಯೆ ಅವ್ರಲ್ಲಿಂದ ಬಂದಿಲ್ಲ. ಬರೀ ಟೈಮ್ ಕೊಡ್ರಿ ಅಂತ ಅಷ್ಟೇ ಬಂತು. ಅದಕ್ಕೆ ಬಿಟ್ಟರೆ ಯಾವುದೂ ಏನೂ ಅದಕ್ಕೆ ಸಮಂಜಸವಾದ ಉತ್ತರ ಬಂದಿಲ್ಲ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡ ಭೇಟಿ ಆದರೆ ನೀವು 5 ದಿನದಿಂದ ಅವ್ರು ಏನು ಉತ್ತರ? ಏನಿಲ್ಲ, ಟೈಮ್ ಕೊಡ್ರಿ, ಒಂದು ವಾರ. ನಾನು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ನಾವು ಅಂದಿವಿ ಮ್ಯಾನ್ ಪವರ್ ಏಜೆನ್ಸಿನ ಶೋಷಣೆ ಅದ, ಸ್ಯಾಲ್ರಿ ಕಡಿಮೆ ಹಾಕ್ತಾರೆ, ಇಂಥ ಶಾರ್ಪ್ ಏಜೆನ್ಸಿ ಮೈಸೂರು ನಾವು ಇಷ್ಟು ಕಡಿಮೆ ಹಾಕ್ಯಾನ ಅಂತ ಹೇಳಿದೆವು. ಅವಾಗ ಅವ್ರು ಅವ್ನಿಗೆ ಕರ್ಸಿ ಕೇಳ್ತೀನಿ ಅಂದರು. ಯಾವ ನಮಗೆ ಶೋಷಣೆ ಮಾಡ್ಯಾನ, ಯಾವ ಕಳುವು ಮಾಡ್ಯಾನ ಅವನಿಗೆ ಕರ್ಸಿ ಕೇಳ್ತೀನಿ ಅಂತಾರೆ. ಎಲ್ಲರೂ ಕಳುವು ಮಾಡಿದವ ನಾ ಕಳುವು ಮಾಡಿನಂತ ಎಲ್ಲರೂ ಒಪ್ಕೋತಾನೇನು? ಅದು ಉತ್ತರ ಅಲ್ಲ ಅವ್ರದ್ದು, ಕೇಳೋದೂ ಅಲ್ಲ, ಅವರು ಹೇಳೋದೂ ಅಲ್ಲ. ಆದರೆ ಅವ್ರು ಹಂಗೆ ಹೇಳಿದ್ರು, ಅವ್ರು ವಿಚಾರ ಮಾಡ್ತೀನಿ ಅಂತೇಳಿ. ಆ ರೀತಿ ಇದು ಕಾರ್ಮಿಕರ ದೊಡ್ಡ ಸಮಸ್ಯೆ ಇದೆ. ಇವಾಗ 12 ದಿನ ಆಯಿತು, ಆದರೂ ಕೂಡ ಯಾರೂ ಬಂದೇ ಇಲ್ಲ. ಇಲ್ಲಿ MLA ಆಗಿರ್ಬೋದು ಬಂದಿಲ್ಲ. ಅವ್ರಿಗೆ ಇದ್ರ ಬಗ್ಗೆ ಇಲ್ಲ. ಅವರಿಗೆ ಇದು ಭಯಂಕರ ಸಿಟ್ಟದ, ಉಲ್ಟಾ ಹೊಡಿತದೆ. ಯಾಕಂದ್ರೆ ತಮಗೆ ಸಿಗೋಂಥ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಪ್ರತಿ ವರ್ಷವೂ ಕೂಡ ಒಂದು 20 ಲಕ್ಷ 30 ಲಕ್ಷ ಡಿಮ್ಯಾಂಡ್ ಮಾಡಿ ತೊಗೊಂಡು ಕೊಟ್ಟಿರ್ತಾರೆ ಅವ್ರಿಗೆ. ಅದಕ್ಕೆ ಆ ದುಡ್ಡಿಗೆ ನಾವು ಹೊಡೆತ ಹಾಕ್ಲಿಕ್ಕೆ ಇಲ್ಲಿ ಕುಂತಂಗೆ ಬೀದರ್ ಮಾದರಿ ಅಂದರೆ ಇವ್ರಿಗೆ ಏನೂ ಸಿಗೋಲ್ಲ. ಇವ್ರ ಸಂಬಂಧ ಇಲ್ಲ. ಜಿಲ್ಲಾಡಳಿತ ಅಧಿಕಾರಿಗಳು ಅಷ್ಟೇ ಸಂಬಂಧ ಇರ್ತಾರೆ. ಅದ್ರ ದುಡ್ಡು ಹೊಡಿಲಿಕ್ಕೆ ಯಾರಿಗೆ ಬರಲ್ಲ ಕೋಆಪ್ರೇಟಿವ್ ಸೊಸೈಟಿ ಮೂಲಕ ವೇತನ ಕೊಟ್ಟರೆ. ಅದಕ್ಕಾಗಿ ಅದು ಕೊಡ್ಲಿಕ್ಕೆ ಅವ್ರು ಹಿಂದೇಟು ಯಾಕೆ ಹಾಕ್ತಾರಂದ್ರೆ ಇದು ಏನೂ ಸಿಗೋಲ್ಲ, ನಮ್ಗೆ ಸಿಗೋದ್ರ ಮ್ಯಾಗ ಹೊಟ್ಟೆ ಮ್ಯಾಗ ಹೊಡ್ಲಿಕ್ಕೆ ಬಂದಾರಂತ ಅವ್ರಿಗೆ ಸಿಟ್ಟು ಬಂದಿರ್ಬೋದು ಅಷ್ಟೇ. ಈಗ ಎಷ್ಟು ತಿಂಗಳು ಪೇಮೆಂಟ್ ಬಾಕಿ ಇದೆ ಮತ್ತು ಎಷ್ಟು ಕೊಡ್ತಾ ಇದ್ದಾರೆ? ಪೇಮೆಂಟ್ ಏನು ಅತ್ಯಂತ ಕಡಿಮೆ ಪೇಮೆಂಟು. ನಮ್ಗೆ ಹೋದ ವರ್ಷ ಗುಲ್ಬರ್ಗ ಸಿಟಿದಾಗ 16,600 ರೂಪಾಯಿ ಸ್ಯಾಲ್ರಿ ಇತ್ತು. ಅದು ಜೂನ್ 1, 2, 3, 4 ಅಂತ ಮಾಡಿ ಉಲ್ಟಾ 2,500 ರೂಪಾಯಿ ಸ್ಯಾಲ್ರಿ ಕಡಿಮೆ ಮಾಡ್ಯಾರ. ಅದು ಮೊದಲಿದ್ದಂಥ ಸ್ಯಾಲ್ರಿ ಪ್ರತಿ ವರ್ಷವೂ ಕೂಡ ಹೆಚ್ಚಿಗಾಗಬೇಕು, ಎಷ್ಟೇ ಅಲ್ಲಿ 500-1,000 ರೂಪಾಯಿ ಅಂಥದ್ದು ಹೋಗಿ ಉಲ್ಟಾ 2,500 ರೂಪಾಯಿ ಸ್ಯಾಲ್ರಿ ಕಡಿಮೆ ಮಾಡ್ಯಾರ. ಅಂದ್ರೆ ಜೋನ್ ಮಾಡೋ ಮೂಲಕ ಇವರು ನಮಗೆ ಹೊಡ್ತಾ ಹಾಕ್ಯಾರ. ಬಡವರಿಗೆ ಕಡಿಮೆ ಮಾಡ್ಯಾರ, ಹೆಚ್ಚಿಗೆ ಇದ್ದಿದ್ದು ಸ್ಯಾಲ್ರಿ ಕಡಿಮೆ ಮಾಡ್ಯಾರ. ಅದಕ್ಕೆ ನಾವೇನು ಕೇಳ್ತೀವೋ ಅದು ಕಡಿಮೆ ಮಾಡಿದ್ನು ಈಗ ಅರಿಯರ್ಸ್ ಮಾಡಿ ಕೊಡ್ರಿ, ಮತ್ತು ನಮಗೆ ಕನಿಷ್ಠ ವೇತನ 31,000 ಕೊಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ನಿಮ್ಮ ಪ್ರಮುಖ ಬೇಡಿಕೆಗಳನ್ನು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ? ನಮಗೆ ಕನಿಷ್ಠ ವೇತನ 31,000 ವೇತನ ಕೊಡ್ಬೇಕು ರೀ, ಮತ್ತು ಬಿದರ್ ಮಾದರಿಗಳು ಕೊಡಬೇಕು. ಈಗ ಏಜೆನ್ಸಿ ಮೂಲಕ ನಮಗೆ ಬೇಕಾಗಿಲ್ಲ, ಯಾಕಂದ್ರೆ ಅವರು ಹಾಕ್ತಾ ಇಲ್ಲ, ಕರೆಕ್ಟ್ ಕೊಡ್ತಾ ಇಲ್ಲ. ಆದರೂ ಕೂಡ ಹಾಕಿದ್ದೀವಿ ಅಂತ ಅವ್ರು ಹೇಳ್ತಾರೆ. ತಾಲೂಕು ಆಫೀಸರ್ ಏನು ಹೇಳ್ತಾರೆ, ನೋಡ್ರಮ್ಮ ಚೆಕ್ ಮಾಡಿರಿ, ಚೆಕ್ ಲಿಸ್ಟ್ ತೆಗೀರಿ, ಸ್ಟೇಟ್ಮೆಂಟ್ ತೆಗೀರಿ, ಇದೇ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಸ್ಟೇಟ್ಮೆಂಟ್ ತೆಗೆದ್ರೆ ಏನೂ ಪಗಾರೇ ಇರಲ್ಲ. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ. ಅದ್ರ ಸಲುವಾಗಿ ನಮಗೆ ಬಿದರ್ ಮಾದರಿಗಳು ವೇತನ ಬೇಕು, ಮತ್ತು ಕನಿಷ್ಠ ವೇತನ 31,000 ಕೊಡಬೇಕು. ಪರ್ಮಿಟ್ದವರಿಗೆ ಜಾಸ್ತಿ ಇದ್ದಾರೆ, 41,000 43,000 ತನಕ ಇದೆ. ಬಟ್ ನಮಗೆ ಕನಿಷ್ಠ ವೇತನ 31 ಬೇಕು, ಮತ್ತು ವಾರದಾಗ ರಜೆ ಕಡ್ಡಾಯವಾಗಿ ಕೊಡಬೇಕು. ಅದ್ರ ಸಲುವಾಗಿ ನಾವು ಇದು ಹೋರಾಟ ಮಾಡ್ತಾ ಇದ್ದೀವಿ ರೀ. ಈಗ 12 ದಿನ ಆಯ್ತು ನಿಮ್ಮ ಹೋರಾಟ ಆರಂಭವಾಗಿ. ಯಾವ ಪ್ರತಿನಿಧಿ ಮತ್ತು ಜಿಲ್ಲಾಧಿಕಾರಿಗಳು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಹೊರಗುತ್ತಿಗೆ ನೌಕರ ಅಂದ್ರೆ ಬಕ್ಕಳು ಅಸಡ್ಯ. ಯಾಕಂದ್ರೆ ಏನು ಕೇಳ್ತಾ ಇಲ್ಲ. ದುಡಿಲಿ ಇವ್ರು ಕತ್ತಿ ದುಡ್ದಂಗೆ ದುಡಿಸ್ಕೋತಾರೆ. ಬಟ್ ಕಟ್ಟಿ ಒಂದಿನ ಲತ್ತಿ ಹೆಂಗೆ ಹೊಡಿತದ ಅವ್ರಿಗೆ ಗೊತ್ತಿಲ್ಲ. ಲತ್ತಿ ಹೊಡಿಸ್ತೀವಿ, ಬಟ್ ಈ ಸರ್ಕಾರಕ್ಕೆ ನಾವು ಈಗ ಎಬ್ಸಿದ್ವಿ ಅಂದ್ರೆ ಇದೇನು ಮುಂದುವರ್ಸ್ಕೊಳ್ಳೋ, ಇದಕ್ಕೆ ಒಂದಿನ ಡಬ್ಬು ಹೊಡಿತೀವಿ ನಾವು. ಈಗ ಅವರೆಲ್ಲ ಗ್ಯಾರಂಟಿ ಯೋಜನೆ ಮಾಡಿ ಮಹಿಳೆಯರಿಗೆಲ್ಲ ಓಟ್ ಹಾಕಿಸ್ಕೊಂಡ್ರ. ಬಟ್ ಈಗ ಮುಂದಿನ ಸಲ ನಾವು ಹಂಗೆ ಮಾಡಲ್ಲ, ಅವ್ರಿಗೆ ಡಬ್ಬೆ ಬಡಿಸ್ತೀವಿ. ಈಗ ಸರ್ಕಾರ ಕಾರ್ಮಿಕರ ಪರ ರೈತರ ಪರ ಅಂತ ಹೇಳುತ್ತೆ ಮಾತೆತ್ತಿದ್ರೆ. ಆದರೆ ಈಗ ಕಾರ್ಮಿಕರ ರಸ್ತೆಯ ಮೇಲೆ ಕುಂತು 12 ದಿನ ಆಯಿತು. 12 ದಿನ ಆದರೂ ಬರ್ತಾ ಇಲ್ಲ. ಹೇಳ್ತಾರೆ ಅಲ್ಲಿ ಆಶ್ವಾಸನೆ ಕೊಡ್ತಾರೆ, ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಬಟ್ ಯಾರೂ ಮಾಡಲ್ಲ. ಆದರೂ ಕೂಡ ನಾವು ಹೊರಗುತ್ತಿಗೆ ನೌಕರೆಲ್ಲ ಶಾಪ ಹಾಕ್ತಾ ಇದ್ದೀವಿ ಈ ಸರ್ಕಾರಕ್ಕೆ. ಇದು ಏನು ಸರ್ಕಾರ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇಲ್ಲ, ಸುಮ್ಮನೆ ಗ್ಯಾರಂಟಿ ಯೋಜನೆಗಳು ಮಾಡಿ ಮಹಿಳೆಯರ ಮನವೊಲಿಸಿ ಓಟ್ ಹಾಕೊಂಡ್ರೆ. ಬಟ್ ಮುಂದಿನ ಸಲ ಆ ಥರ ಆಗಲ್ಲ. ಈ ಸರ್ಕಾರಕ್ಕೆ ನಾವು ತೆಳಗೆ ಬೀಳಿಸ್ತೀವಿ. ಇದಿಷ್ಟು ಹೊರಗುತ್ತಿಗೆ ನೌಕರರ ಹಾಗೂ ಹೋರಾಟಗಾರರ ಮಾತಾಗಿರುವಂಥದ್ದು. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. ಸರ್ಕಾರ ನಿರ್ಲಕ್ಷ್ಯ ತೋರಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಎದುರಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ನೀಡ್ತಿದ್ದಾರೆ. ಶ್ರೀಕಾಂತ್ ಬಿರಾಳ್, ಉತ್ತರ ಕರ್ನಾಟಕ ನ್ಯೂಸ್, ಕಲಬುರಗಿ.